ಹಾಯ್ ಎಲ್ಲರಿಗೂ. ಇವತ್ತು ನಾನು ನಮ್ಮ ಮನೇಲಿ ಬೆಳೆದಿರುವ ಒಂದು ಗಿಡ ಮತ್ತು ಅದರಲ್ಲಿ ಬಿಡೋ ಕಾಯಿ ಬಗ್ಗೆ ನಾನಿವತ್ತು ನಿಮಗೆ ಹೇಳ್ಕೊಡ್ತೇನೆ. ಹಾಗಾದರೆ ಈ ಗಿಡ ಯಾವುದು, ಅದರಲ್ಲಿ ಬಿಡೋ ಕಾಯಿ ಯಾವುದು, ಹಾಗಾದರೆ ಏನೆಲ್ಲ ಆರೋಗ್ಯಕರ ಲಾಭಗಳು ಉಂಟು ಅಂತ ಹೇಳಿ ನಿಮಗೂ ಗೊತ್ತಾಗಬೇಕು ಅಂತಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮಂಗಳೂರಲ್ಲಿ ಸಾಮಾನ್ಯವಾಗಿ ಅಂಬಡೆ ಅಂತಲೇ ಕರೆಯುವ ಈ ಕಾಯಿಗೆ ಅಮಟೆಕಾಯಿ ಅಂತ ಕೂಡ ಕರೀತೇವೆ. ಮಲೆನಾಡಿರ್ಬೋದು, ಕರಾವಳಿ ಭಾಗದಲ್ಲಿರ್ಬೋದು ಈ ಗಿಡನ ಬೆಳೆಸಿ ಉಪಯೋಗಿಸ್ತಾರೆ. ಈ ಕಾಯಿ ತಿನ್ನಲಿಕ್ಕೆ ಹುಳಿ ಹುಳಿಯಾಗಿದ್ದರೂ ಹಲವಾರು ವೆರೈಟಿಯ ಅಡುಗೆಯನ್ನು ಮಾಡಲಿಕ್ಕೆ ಇದನ್ನು ಬಳಸ್ತಾರೆ. ಹಾಗಾದರೆ ಅಡುಗೆಗೆ ಮಾತ್ರನಾ? ಅಲ್ಲ, ಆರೋಗ್ಯಕರ ಲಾಭಗಳು ಕೂಡ ತುಂಬಾ ಉಂಟು. ಹಾಗಾದರೆ ಈ ಗಿಡನ ಬೆಳೆಸೋದು ಹೇಗೆ? ಈ ಗಿಡಕ್ಕೆ ಪೂರ್ಣ ಸೂರ್ಯನ ಬೆಳಕಿನೊಂದಿಗೆ ಹೆಚ್ಚಾಗಿ ನೀರನ್ನು ಹಾಕ್ತಾ ಹೋದರೆ ಪ್ರತಿ ಚಿಗುರಿಗೂ ಕೂಡ ಕಾಯಿ ಬಿಡ್ತದೆ. ಇದು ಅಮಟೆಕಾಯಿಯ ಚಿಗುರು ಮತ್ತು ಅದರ ಮಿಡಿ. ನರ್ಸರಿಯಲ್ಲಿ ಸಿಗ್ಬೋದಾದಂತಹ ಈ ಹೈಬ್ರಿಡ್ ಗಿಡದಲ್ಲಿ ಒಳಗೆ ಗೆರಟೆ ಇಲ್ಲದ, ಜಾಸ್ತಿ ಪಲ್ಪ್ ಇರುವ, ಹುಳಿ ಕಮ್ಮಿ ಇರುವಂತಹ ಕಾಯನ್ನು ನಾವು ಪಡಿಬೋದು. ಇದು ನರ್ಸರಿಯಿಂದ ತಂದಂತಹ ಗಿಡ. 12 ತಿಂಗಳಲ್ಲಿ ಕಾಯಿ ಬಿಡುವಂತಹ ಗಿಡ ಇದಾಗಿದೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಮೊದಲಲ್ಲಿ ಪೂರ್ಣ ಎಲೆಗಳಿಂದ ತುಂಬಿದಂಥ ಗಿಡ ಇತ್ತು, ಈಗ ಎಲೆನೇ ಇಲ್ಲ, ಏನಾಯಿತು, ಹಾಳಾಯ್ತಾ ಗಿಡ ಅಂತ ಅಂದ್ಕೊಂಡಿರ್ಬೋದು ನೀವು. ಚಿಂತೆ ಪಡುವ ಸಂಗತಿನೇ ಇಲ್ಲ. ಒಮ್ಮೆ ಇದು ಪೂರ್ಣವಾಗಿ ಎಲೆಗಳಿಂದ ತುಂಬಿದ್ದು ಹಾಗೆಯೇ ಹೂವನ್ನು ಬಿಟ್ಟು ಕಾಯನ್ನು ಕೊಡ್ತದೆ. ಮತ್ತೆ ಏನಾಗ್ತದೆ ಅಂತಂದರೆ ಅದರ ಎಲೆಗಳು ಪೂರ್ಣವಾಗಿ ಬಿದ್ದು ಹೋಗ್ತದೆ, ಮತ್ತು ಇನ್ನೊಮ್ಮೆ ಚಿಗುರು ಬಂದು ಅದರಲ್ಲಿ ಹೂವನ್ನು ಬಿಟ್ಟು ಕಾಯನ್ನು ಕೊಡ್ತದೆ. ಇದಕ್ಕೆ ಹಾಕ್ ಪ್ಲಮ್ ಫ್ರೂಟ್ ಅಂತ ಕೂಡ ಕರಿತೇವೆ. ಹಾಗಾದರೆ ಈ ಕಾಯಿಂದ ಏನೆಲ್ಲ ಅಡುಗೆ ಮಾಡ್ಬೋದು? ಅಮಟೆಕಾಯಿಯ ಉಪ್ಪಿನಕಾಯಿ, ಚಟ್ನಿ, ಮೆಣಸಿನ್ಕಾಯಿ, ಟೇಸ್ಟ್ ಕೇಳೋದೇ ಬೇಡ. ಹಾಗೆ ಒಣ ಮೀನಿಗೆ ಉಂಟಲ್ಲ, ಈ ಕಾಯಿಯನ್ನು ಜಜ್ಜಿ ಹಾಕಿದರೆ ಅದರ ರುಚಿ ಬಾಯಲ್ಲಿ ನೀರನ್ನು ತರ್ತದೆ. ಹಾಗಾದರೆ ರುಚಿಗೆ ಮಾತ್ರನಾ? ಆರೋಗ್ಯಕರ ಲಾಭ ಏನಿಲ್ವಾ? ಖಂಡಿತ ಉಂಟು. ಅಮಟೆಕಾಯಿಗೆ ವಿಟಮಿನ್ ಸಿ ಆಗ್ರ ಅಂತಲೇ ಹೇಳ್ಬೋದು. ವಿಟಮಿನ್ ಸಿ ಮೇಯ್ನಾಗಿ ನಮ್ಮ ಚರ್ಮದ ರಕ್ಷಣೆಗೆ ಇದು ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತದೆ. ಹಾಗಾಗಿ ಇದರಿಂದ ಚರ್ಮದ ಕಾಂತಿಯನ್ನು ಹೆಚ್ಚಿಸಿ ಚರ್ಮ ಸುಕ್ಕುಗಟ್ಟದಂತೆ ಇದು ಕಾಪಾಡ್ತದೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಆ ಗುಣ ಈ ಕಾಯಿಯಲ್ಲಿದ್ದು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಕೂಡ ಈ ಕಾಯಿಯಲ್ಲಿದೆ. ಹಾಗಾಗಿ ನಮ್ಮ ಬಾಡಿಯಲ್ಲಿ ಯಾವುದೇ ಒಂದು ಫ್ರೀ ರ್ಯಾಡಿಕಲ್ ಜನರೇಷನ್ ಆಗದಂತೆ ಇದು ಜೀವಕೋಶಗಳನ್ನು ಕಾಪಾಡ್ತದೆ. ಬಾಯಿಯಲ್ಲಿ ಹುಣ್ಣು ಅಥವಾ ರಕ್ತಸ್ರಾವ ಏನಾದರೂ ಆಗ್ತಿದ್ರೆ ಅದನ್ನು ತಡೆಗಟ್ಟುವಲ್ಲಿ ಇದು ಪರಿಣಾಮಕಾರಿಯಾಗಿ ಬಳಕೆಗೆ ಬರ್ತದೆ. ಕಬ್ಬಿಣದ ಅಂಶ ಕಡಿಮೆ ಆದರೆ ರಕ್ತಹೀನತೆಗೆ ಆ ಮನುಷ್ಯ ಒಳಗಾಗ್ತಾನೆ. ಹಾಗಾಗಿ ಈ ಕಾಯಿಯಲ್ಲಿ ಅಯನ್ ಕಂಟೆಂಟ್, ಕಬ್ಬಿಣದ ಅಂಶ ಇರೋದ್ರಿಂದ ರಕ್ತಹೀನತೆಯ ಸಮಸ್ಯೆ ದೂರ ಆಗ್ತದೆ. ಹುಳಿಯಾಗಿರುವಂತಹ ಈ ಕಾಯಿ ತೂಕದ ಸಮತೋಲನ, ವೆಯ್ಟ್ ಮ್ಯಾನೇಜ್ಮೆಂಟನ್ನು ಮಾಡುವಲ್ಲಿ ಬಳಕೆ ಆಗ್ತದೆ. ಕಾಯಿ ಮಾತ್ರ ಅಲ್ಲದೆ ಅದರ ಎಲೆ ಇರ್ಬೋದು, ತೊಟ್ಟೆ ಇರ್ಬೋದು, ಅದು ಕೂಡ ನಮಗೆ ಬಳಕೆಗೆ ಬರ್ತದೆ. ಅದರ ಎಲೆಯನ್ನು ಕಷಾಯ ಮಾಡಿ ಗಾಯವಾದಂತಹ ಜಾಗಕ್ಕೆ ಅಂದರೆ ಓಪನ್ ವೂಂಡ್ಸ್ಗೆ ಹಾಕಿ ಅದನ್ನು ವಾಶ್ ಮಾಡಿದರೆ ಅತಿ ಬೇಗವಾಗಿ ಗಾಯ ಕಡಿಮೆ ಆಗ್ತದೆ. ಇದರ ತೊಗಟೆಯ ಕಷಾಯ ರಕ್ತಸ್ರಾವವಾಗುವುದು, ನೀರಿನ ಅಂಶ ನಮ್ಮ ಬಾಡಿಯಿಂದ ಹೊರಗೆ ಬರೋದು, ಅಂದರೆ ವಾಂತಿ ಇರ್ಬೋದು ಅಥವಾ ಭೇದಿ ಇರ್ಬೋದು ಅಥವಾ ಬಿಳಿ ಮುಟ್ಟಿನ ಸಮಸ್ಯೆಗೆ ಇದು ಪರಿಹಾರ ಅಂತಲೇ ಹೇಳ್ತಾರೆ. ಇದಕ್ಕೆ ವಿಟಮಿನ್ ಎ ಅನ್ನು ಒಳಗೊಂಡಿರುವಂತಹ ಈ ಕಾಯಿ ಕಣ್ಣಿನ ಆರೋಗ್ಯವನ್ನು ಕಾಪಾಡ್ತದೆ. ಹೊಟ್ಟೆ ಉಬ್ಬರ ಆಗುವಂಥದ್ದು, ಅಜೀರ್ಣ ಆಗುವಂಥದ್ದು ಅಥವಾ ಗ್ಯಾಸ್ಟ್ರಿಕ್ ಆಗುವಂಥದ್ದು, ಇಂತಹ ಸಮಸ್ಯೆಗೆ ಈ ಕಾಯಿ ಪರಿಹಾರವನ್ನು ಕೊಡ್ತದೆ. ಈಗ ವಾಂತಿ ಆಗ್ತಾಯಿದ್ರೆ ಅದನ್ನು ತಡೆಗಟ್ಟಲಿಕ್ಕೋಸ್ಕರ ಈ ತೊಗಟೆಯ ಕಷಾಯನ ಮಾಡಿ ಕುಡಿತಾರೆ. ಕ್ಯಾಲ್ಶಿಯಂ ಕೂಡ ಇರುವಂತಹ ಈ ಕಾಯಿ ಮೂಳೆಗಳ ಶಕ್ತಿಯನ್ನು ಇನ್ನಷ್ಟು ಹೆಚ್ಚಿಸ್ತದೆ. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆದಂತಹ ಪೊಟ್ಯಾಷಿಯಂ ಇರ್ಬೋದು, ಫಾಸ್ಫರಸ್ ಇರ್ಬೋದು, ಇದನ್ನು ಒಳಗೊಂಡಿರುವಂತಹ ಈ ಕಾಯಿ ಬೋನ್ ಸ್ಟ್ರೆಂತನ್ನು ಹೆಚ್ಚಿಸ್ತದೆ. ನರ್ಸರಿಯಿಂದ ತಂದಂತಹ ಈ 12 ತಿಂಗಳ ಈ ಗಿಡದಲ್ಲಿ ನೀವೇ ನೋಡ್ಬೋದು, ಅದರಲ್ಲಿ ಹೂ ಬಿಟ್ಟು ಸಣ್ಣ ಸಣ್ಣ ಕಾಯಿಯನ್ನು ನೀವು ನೋಡ್ಬೋದು. ಹಟ್ಟಿ ಗೊಬ್ಬರವನ್ನು ಹಾಕಿ ಬೆಳೆಸಿದರೆ ಈ ಗಿಡ ಸೊಂಪಾಗಿ ಬೆಳೀತದೆ. ಸಾಧಾರಣ ಎಲ್ಲ ವಾತಾವರಣಕ್ಕೂ ಹೊಂದುವಂತಹ ಈ ಗಿಡ ತುಂಬ ಎತ್ತರಕ್ಕೂ ಸಹ ಇದು ಬೆಳೆಯೋದಿಲ್ಲ. ಇದು ನರ್ಸರಿಯ ಗಿಡ. ನಮ್ಮ ಮನೆಯಲ್ಲಿ ಊರಿನಲ್ಲಿ ಆಗುವಂತಹ ಅಮಟೆಕಾಯಿಯ ಮರವೂ ಇದೆ. ಅದರಲ್ಲಿ ಆಗುವಂತಹ ಕಾಯಿ ಸಣ್ಣ ಗಾತ್ರದಲ್ಲಿತ್ತು, ಒಳಗಡೆ ಗೆರಟೆ ಗಟ್ಟಿಯಾಗಿರ್ತದೆ, ಅದರ ರುಚಿ ತುಂಬ ಹುಳಿಯಾಗಿರ್ತದೆ. ಆದರೆ ಇದು ಹೈಬ್ರಿಡ್ ಗಿಡ, ನರ್ಸರಿಯಿಂದ ತಂದಂತಹ ಗಿಡ ಇದು. ಇದರ ಹುಳಿಯ ಅಂಶ ತುಂಬ ಕಡಿಮೆ, ಹಾಗೆ ಸಾಧಾರಣ ಸಿಹಿ ಅಂತಲೇ ಹೇಳ್ಬೋದು. ಹಾಗಾಗಿ ವಿಶೇಷ ಅಡುಗೆಯಲ್ಲಿ ಬಳಸುವಂತಹ ಈ ಕಾಯಿ ಇಷ್ಟೆಲ್ಲ ಆರೋಗ್ಯದ ಲಾಭಗಳನ್ನು ಕೊಡ್ತದೆ ಅಂತ ಹೇಳಿದರೆ ಇನ್ಯಾಕೆ ತಡ? ಈ ಗಿಡನ ತಂದು ನಿಮ್ಮನೆಯಲ್ಲೇ ಬೆಳೆಸಿ, ಹಾಗೆ ಆರೋಗ್ಯನ ಕೂಡ ಕಾಪಾಡಿಕೊಳ್ಳಿ. ಹಾಗಾಗಿ ಇವತ್ತಿನ ವಿಡಿಯೋ ಅಮಟೆಕಾಯಿಯ ಬಗ್ಗೆ ಆಗಿತ್ತು.
ಬೆಳೆಸುವ ವಿಧಾನ ಮತ್ತು ಆರೋಗ್ಯಕರ ಲಾಭಗಳನ್ನು ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಮಂಗಳೂರಲ್ಲಿ ಅಂಬಡೆ, ಅಮಟೆಕಾಯಿ ಅಂತ ಹೇಳ್ತಾರೆ, ನಿಮ್ಮೂರಲ್ಲಿ ಅಂತ ಹೇಳ್ತಾರೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ. ಹಾಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಅವರಿಗೂ ಈ ಗಿಡದ ಬಗ್ಗೆ ಪರಿಚಯ ಮಾಡಿಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹೊಸ ಗಿಡದ ಪರಿಚಯದೊಂದಿಗೆ ನೆಕ್ಸ್ಟ್ ವಿಡಿಯೋನ ಮಾಡ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.